ನಾನಿವಾಗ ಪಾತ್ ಪೂಜೆ ಮಾಡಬೇಕಾಗಿತ್ತು. ನನ್ನ ಮಗಳ ಕೈಲಿ ತಂದುಕೊಟ್ಟಿದ್ದೆ, ವಿಡಿಯೋ ಮಾಡಿಕೊಡು ಮಗಳೇ ಅಂತ ಹೆಂಗೆ ಮಾಡ್ತಾಳೆ ನೋಡಿ ವಿಡಿಯೋನ. ಆಯ್ತದ ವಿಡಿಯೋ ಹಂಗೆ ಇಡ್ಕ, ಪಪ್ಪನ ತೋರಿಸು. ಹ್ಞೂ ಹಂಗೆ ಇಡ್ಕ, ಅಳ್ಳಾಡ್ಸ್ಬೇಡ. ಹ್ಞೂ ಏನು ಓದ್ಬೇಡ, ಹಂಗೆ ಇಡ್ಕ. ನನ್ನ ಸೇರ್ಸ್ ಮಾಡಿ ನಿಮ್ಮ ಪಪ್ಪನ ಮಾತ್ರ ಮಾಡಿದೆಯಾ? ಕರ್ಪೂರಸ್ಲೆ ಕೈ ಸರ್ತದ್ದು ನಾ ಕಾಣ್ತಾ ಇದ್ದಾನಾ? ಅಮ್ಮ ಕೈ ಸೋರಿಸ್ತದೆ. ಕಟ್ ಮಾಡಲೇ ಬೇಡವಾ? ಬೇಡ ಬೇಡ, ಹಂಗೆ ಇಟ್ಕೋ. ಫೋನ್ಗೆ ಮುತ್ತು ಕೊಡುತ್ತ. ಬನ್ನಿ ಕೈ ಮಗಿರಿ, ಬಂದು ನಾ ಇಟ್ಕೊತೀನಿ. ಅಚ್ಕಡೆ ನಮಸ್ಕಾರ ಮಾಡ ಮಗಳೇ. ಒಳ್ಳೇದು ಮಾಡಪ್ಪ ಸ್ವಾಮೀನು. ಜಸ್ಟ್ ಅಂಗಡಿ ಕ್ಲೋಸ್ ಮಾಡಿ 9 ಗಂಟೆಲಿ ಬಂದು ಊಟ ಮಾಡ್ಕೊಂಡು ಇವ್ರಿಗೆ ಪಾತ್ ಪೂಜೆ ಮಾಡಿಬಿಟ್ಟು ನನ್ನ ಮಗಳು ವೀಡಿಯೋ ಮಾಡೋಳೆ ನೋಡಿ, ಚೆನ್ನಾಗಿ ಮಾಡೋಳು. ಅದಕ್ಕೆ ಅದ್ರಲ್ಲಿ ಏನೂ ಎಡಿಟ್ ಮಾಡಿಲ್ಲ, ಹಂಗೆ ಫಿಲ್ಟ್ರೇ ಇಲ್ಲ, ಹಂಗೆ ಹಾಕ್ಬಿಟ್ಟಿದ್ದೀನಿ. ಅಂದು ಮೆಮೊರಿ ಇರಲಿ ಅಂತ, ಅವಳು ಮಾಡಿದ್ದು ವೀಡಿಯೋ ಇರಲಿ ಅಂತ ಏನೂ ಎಡಿಟ್ ಮಾಡಿಲ್ಲ. ಮತ್ತು ಅವರು ಬೇರೆ ಮನೆಗಳಿಗೆಲ್ಲ ಮನೆ ಬಿಡಿಸೋ ಶಾಸ್ತ್ರ ಮಾಡ್ತಾರೆ ಇವಾಗ ನೈಟು ಅಂತಂದರೆ ನೆಕ್ಸ್ಟು ಅವರು ನಾಳೆ ತನಕ ಬರೋಂಗಿಲ್ಲ, ಮತ್ತು ವಾಪಸ್ಸು ಮುಗಿಸ್ಕೊಂಡೇ ಬರಬೇಕು. ಇವಾಗ ಎಲ್ಲರೂ ಮನೇಲಿ ಮಾಡ್ತಾರಲ್ಲ, ಆಮೇಲೆ ನೆಕ್ಸ್ಟ್ ಇವಾಗ ಇಲ್ಲಿಗೆ ಬರ್ತಾರೆ. ಅಲ್ಲಿ ತನಕ ಇದು ನಾಳೆ ಪೆಂಡಿಂಗ್ ಉಳಿಸ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು 3 ಶರ್ಟ್ ಎತ್ತಿಟ್ಟಿದ್ರು. ಐರನ್ ಮಾಡಿದೆ, ಬಟ್ಟೆ ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ. ಅಲ್ಲಿ ತನಕ ಅವ್ರು ಬರ್ತಾರೆ. ಬಂದಮೇಲೆ ಇಲ್ಲಿ ನಮ್ಮ ಮನೇಲಿ ಪೂಜೆ ಇರುತ್ತೆ. ಕಾಯಿ ಹೊಡೆದ್ಬಿಟ್ಟು ಅದೇನೋ ಮತ್ತೆ ಮಾಡ್ತಾರೆ ಪೂಜೆ, ಗೊತ್ತಿಲ್ಲ ನನಗೆ ಸರಿಯಾಗಿ. ಈ ಕೆಮ್ಮೆ ನನ್ನನ್ನು ಬಿಡಲ್ವೋ, ನಾನೇ ಕೆಮ್ಮನ್ನು ಬಿಡ್ತಿಲ್ಲ, ಒಂದು ಗೊತ್ತಿಲ್ಲ. ಬುಲ್ಬುಲ್ ಆಯ್ ಬುಲ್ಬುಲ್, ಪಪ್ಪ ಬರ್ತಾರೆ ಇವರು. ಅಲ್ಲಿ ಯಾರು ಬೇರೆಯವ್ರ ಮನೆ ಪೂಜೆ ಮಾಡಕ್ಕೆ ಹೋಗಿಲ್ವಾ? ಬಿದ್ಬಿಟ್ಟೆ ಕಣೆ, ಆಯ್ ಮಾಡೇ. ಪಾಪ ಏನು ಮಾಡಲಿ? ಎಲ್ಲೇ ಬರ್ತಾರೆ, 5 ನಿಮಿಷನೇ ಇಲ್ಲೇ ಬರ್ತಾರೆ ಕಣ್ ಮಗಳಿಗೆ. ಇಲ್ಲೇ ಪೂಜೆ ಆದ್ಮೇಲೆ ನಾವು ಪೂಜೆ ಮಾಡಿ ಮನೆಗೆ ಹೋಗಿ ಮಲಿಕಣ ಅಷ್ಟೇ. ಮತ್ತು ಬೆಳಿಗ್ಗೆ ನಾನೇ ಶಾಪ್ ತೆಗಿಬೇಕು, ಯಾಕಂದರೆ ಅವರು ಬೆಳಿಗ್ಗೆ ಸಿಕ್ಕಾಪಟ್ಟೆ ಜನ ಅವರೆಲ್ಲ ರಶ್ ಕ್ಯೂ ಇರುತ್ತೆ ಇಡಮುಡಿ ಕಟ್ಟೋದು. ಆದರೆ ಅವ್ರು ಅಲ್ಲೇ ಇರ್ತಾರೆ. ನಾನು ಅಂಗಡಿ ಓಪನ್ ಮಾಡಿರ್ತೀನಿ ಬೆಳಿಗ್ಗೆ 6 ಗಂಟೆಗೆ ಎದ್ದು. ಆಮೇಲೆ 6 ಗಂಟೆಗೆ ನಾನೇ ಶಾಪ್ ಓಪನ್ ಮಾಡಿರ್ತೀನಿ. ಬೇಗ 9 ಗಂಟೆ ಕ್ಲೋಸ್ ಮಾಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋದು. ಟಾಮಿಟೋ ಹೋಗೋ, ಟಾಮಿನಿ ಬಿಟ್ಟರೆ ಈಗ ಅವರೇ ಬರ್ತಾರೆ ಮಗಳೀಗ. ನಿದ್ದೆ ಬಂದ್ಬಿಡೋದು ನಿಂಗೆ, ಅದಕ್ಕೆ ಬರ್ತಾರೆ ಈಗ. ಪಪ್ಪಿ ಕೊಡಿ, ಪಪ್ಪಿ ಕೊಡಿ, ಬರ್ತಾರೆ ತಡಮ್ಮ. ಪಪ್ಪನ ಜೊತೆಗೆ ಅವಳು ಹೋಗ್ಬೇಕಂತ ಎಲ್ಲರೂ ಮನೆಗೆ ಪೂಜೆ ಮಾಡೋಕ್ಕೆ. ಅದಕ್ಕೆ ಫೋನ್ ಮಾಡೋವಳೆ ಆಗಲೇ ಬರ್ತಾರೆ ಈಗ. ಅದಕ್ಕೆ ಅವಳು ಮತ್ತೆ ಮಾಡು ಅಂತಿರೋದು. ಒಳಗಡೆ ಫ್ಯಾನ್ ಹಾಕಿದ್ರೆ ದೀಪ ಕೆಟ್ಟೈತೆ. ಅಪ್ಪ ಬಂದರು. ಜಸ್ಟ್ ಇವಾಗ ಫೋನ್ ಮಾಡಿತ್ತು, ಇಲ್ಲಿ ಪಕ್ಕದ ಮನೇಲಿ ಪೂಜೆ ನಡೀತೈತೆ, ಇಲ್ಲಿಗೆ ಒಂದು 5 ನಿಮಿಷ ಬರ್ತಾರೆ. ಅದಕ್ಕೆ ಬರೋದನ್ನು ಕಾಲಿಟ್ಬಿಡೋಣ ಕಾಯ್ತಿರುತ್ತೆ ಅಂತ ಹಾಲಿಟ್ಟು ಅಲ್ಲಿ ಬಂದ ತಕ್ಷಣ ಕೊಟ್ಬಿಟ್ರೆ ಕುಡಿತಾರೆ ಪಾಪ. ಇಲ್ಲ ಅಂತಂದ್ರೆ ಆಮೇಲೆ ಬಂದಮೇಲೆ ನಾವು ಇರ್ತೀವಿ ಅಂತಂದರೆ ಪೂಜೆ ಇರುತ್ತೆ, ಲೇಟ್ ಆಗ್ಬಿಡುತ್ತೆ, ಮತ್ತೆ ಗ್ಯಾಪ್ ಸಿಗೋಲ್ಲ. ಈಗ ಬರೋ ತನಕ ಕಾಯ್ತಾ ಇರಲಿ ಅಂತ ಹಾಲಿಟ್ಟೆ. ಇವಾಗ ಜಸ್ಟ್ ಫೋನ್ ಮಾಡಿದ್ರೆ ಒಂದು 5 ನಿಮಿಷ ಬರ್ತಾರೆ. ಇಲ್ಲ ಮನೆ ಪೂಜೆ ಇವಾಗ. ನನ್ನ ಮಗಳು ಶೆಕೆ ಇಲ್ಲಿ ಫ್ಯಾನ್ ಹಾಕಿದ್ರೆ ಏನು ಗೊತ್ತಾ, ದೀಪ ಆರೋಗ್ಬಿಡುತ್ತೆ. ಅದಕ್ಕೆ ಹೊರಗಡೆ ಅಜ್ಜಿ ಮೊಮ್ಮಗಳಿಬ್ರು ಹೊರಗಡೆ ಕೂತು, ನಾನು ಇಷ್ಟೊತ್ತಿನ ಅಲ್ಲೇ ಕೂತಿದ್ದೆ, ಗಾಳಿ ಬಿಸಿತ್ತು ಹೊರಗಡೆ. ಹಾಲು ಕಾಯ್ಸೋಕ್ಕೋಸ್ಕರ ಎದ್ದು ಒಳಗಡೆ ಬಂದೆ. ಈಗ 11 ಗಂಟೆ, ನಿದ್ದೆ ಬೇರೆ ಕಣ್ಣು ಎಳಿತಾ ಐತೆ. ಇದು ಸಕ್ಕರೆ ಹಾಕಿದ್ದೀನಿ, ಕರಗಲ್ಲ ಅಂತ, ಉಕ್ಕು ಬರುತ್ತೆ ಅಂದ್ಬಿಟ್ಟು ಸೌಟ್ ಹಾಕಿದ್ದೀನಿ.
ಅಂದರೆ ಉಕ್ಕಿ ಸುರಿದು ಬಿಡುತ್ತೆ. ಹಾಗಾಗಿ ಸಕ್ಕರೆ ಕರಗಬೇಕಲ್ಲ, ಕರಗಿಸ್ತಾ ಇದ್ದೆ ಬೇಗ ಬೇಗ ಆಗಲಿ ಅಂತ. ಈಗ ಬಂದು ಪೂಜೆ ಮಾಡಿ ಸಾಕು, ಮನೆಗೆ ಹೋಗಿ ಆರಾಮಾಗಿ ನಿದ್ದೆ ಮಾಡಿಬಿಡೋದು. ಯಾಕಂದರೆ ಬೆಳಿಗ್ಗೆ ನಾನೇ ಶಾಪ್ ಓಪನ್ ಮಾಡಬೇಕು 6 ಗಂಟೆಗೆ. ಟೈಮ್ ಆಲ್ರೆಡಿ 11 ಮುಗಿಯೋ ತನಕ 12 ಗಂಟೆನೇ ಆಗ್ಬೋದು ಮೇ ಬಿ, ಗೊತ್ತಿಲ್ಲ. ಚಂದನ ಬಟ್ಟೆ ಬೆಳ್ಳರಿ ನೈದ್ಯ ತೀರ್ಪಾಲಿ ಸ್ವಾಮಿ ಮಾರೆ ಅಯ್ಯಪ್ಪ ಮಾರೆ ದೇವನ್ ಮಾರೆ ಸ್ವಾಮಿಯೇ ಅಯ್ಯಪ್ಪ. ಇದೆಲ್ಲ ಆಕಲ್ ತಗೊಂಡು ಇಲ್ಲಿ ಇಟ್ಟೆ ದೇವ್ರ ಹತ್ರ. ಇದನ್ನ ಪೂಜೆ ಮಾಡಬೇಕು ಒಂದು ವಾರ ಬರೋ ತನಕ. ಸಿಕ್ಕಾಪಟ್ಟೆ ಜನ ಇವರು ಆಗಲಿ ಮನೆ ಒಳಗಡೆ ಪೂಜೆ ಮಾಡ್ಬೇಕಾದ್ರೆ ಅದಕ್ಕೆ ಒಳಗಡೆ ಬರಲ್ಲ, ಅಡುಗೆ ಮನೇಲಿ ನಿಂತಿದೆ. ಹೋಗ್ಬೇಕಾದ್ರೆ ಒಂಚೂರು ಕ್ಲಿಪ್ ತಗೊಂಡೆ ಅಷ್ಟೇ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಬೆಳಗ್ಗೆ ಎದ್ದು 5:30 ಎದ್ದು ಸ್ನಾನ ಮಾಡಿ ಅಂಗಡಿ ಇವತ್ತು ನಾನು ಓಪನ್ ಮಾಡಿದೆ. ಅಲ್ಲಿ ಆಲ್ರೆಡಿ ಇಡ್ಮುಡಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದಾರಂತೆ. ಅವ್ರು ಇವಾಗ ಬಂದರೆ ನೀವು ರೆಡಿ ಅಂತಂದರೆ ನಾನು ರೆಡಿ ಅಂತಂದರು. ಪಾಪ ಎದ್ದಿಲ್ಲ, ಅವ್ರಿಗೋಸ್ಕರ ವೆಯ್ಟಿಂಗು. ಅವಳಾದ್ಮೇಲೆ ಸ್ನಾನ ಮಾಡಿಸಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು. ಇವಾಗ 6:30 ನೈಟು ಲೇಟಾಗಿ ಮಲ್ಗೋಳಲ್ಲ, ಇವಾಗ ಲೇಟೇ ಎದ್ದದು. ಮೇ ಬಿ ನೋಡಬೇಕು ಎಷ್ಟೊತ್ತಿಗೆ ಎತ್ತಳೆ ಅಂತ ವೆಯ್ಟ್ ಮಾಡಿ ಎದ್ಮೇಲೆ ಕರ್ಕೊಂಡು ಹೋಗ್ಬೇಕು. ಅವ್ರು ಫೋನ್ ಮಾಡಿದರು ಬೇಗ ಬನ್ನಿ ಅಂತ. ಅಷ್ಟೊತ್ತು ತನಕ ಓಪನ್ ಮಾಡಿದೆ. ಯಾಕಂದರೆ ಹೆವಿ ರಶ್ ಇರ್ತಾರೆ, ಬೇಗ ಯಾರು ಹೋಗ್ತಾರೆ ಅವ್ರಿಗೆ ಇಡ್ಮುಡಿ ಕಟ್ತಾರೆ. ಅಂದರೆ ಫ್ಯಾಮಿಲಿ ಇರ್ತಾರಲ್ಲ ಅವ್ರವ್ರಿಗೆ ಬೇಗ ಬೇಗ ಕಟ್ಕಟ್ಟು ಮುಗಿಸ್ತಾರೆ, ಮಧ್ಯಾಹ್ನ ತನಕ ಮುಗಿಸ್ಬಿಡ್ತಾರೆ. ಅವಳು ಎತ್ತು ಅಂದರೆ ಹೊರಡೋದೆ. ಇಲ್ಲಿ ಅಂಗಡಿ ಹತ್ರ ಹೂ ಬಂದಿದ್ದ, ತೊಗೊಂಡೆ. ಮಲ್ಲಿಗೆ ಹೂ ಸಿಕ್ಕಾಪಟ್ಟೆ ಫೇವ್ರೇಟ್ ಮಲ್ಲಿಗೆ ಹೂ ಅಂತಂದರೆ. ಪ್ರತಿದ್ರಿಗೆ ಅವರೇ ತಗೊಳೋರು, ಪಾಪ ದೇವಸ್ಥಾನದಲ್ಲಿ ಐತಲ್ಲ, ಹಾಗಾಗಿ ನಾನೇ ತಗೋಬಿಟ್ಟೆ. ಈ ಟೈಮು ಅಂತಂದರೆ ಸಿಕ್ಕಾಪಟ್ಟೆ ಬೇಜಾರು ಸಂಗತಿ. ಯಾಕಂತಂದರೆ ನಾವು ಒಂದು ದಿನವೂ ಒಬ್ರನ್ನೊಬ್ರು ನೋಡದೆ ಇದ್ದಿದ್ದ ದಿನವೇ ಇಲ್ಲ, ಫೇಸ್ ಟು ಫೇಸ್ ನೋಡಲೇಬೇಕು. ಈ ಟೈಮಲ್ಲಿ ಅಂತಂದರೆ ಬೇಜಾರು ಮಾಡ್ಕೊಬಿಟ್ಟು, ಯಾಕಂದ್ರೆ ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ತಿದ್ದಾರಲ್ಲ, ಖುಷಿಯಿಂದ ಕಳಿಸ್ಬೇಕು. ಬಟ್ ಆದರೆ 5 ದಿನ ಆಗುತ್ತೆ ಅವ್ರು ಹೋಗಿ ಬರೋದು. ಬಟ್ ನೋಡದೆ ಇರಬೇಕಲ್ಲ ಅಂತಂತ ಫುಲ್ ಬೇಜಾರು. ಫಸ್ಟ್ ವರ್ಷ ಅಂತಂದರೆ ಅವಾಗ ಸ್ಟಾರ್ಟಿಂಗ್ ಅದೇ ಫಸ್ಟ್ ಟೈಮು. ಅಭ್ಯಾಸನೇ ಇರಲಿಲ್ಲ ನಮಗೆ. ಫಸ್ಟ್ ಟೈಮು 5 ದಿನ ಅಂತೀನಿ, ಜಾಸ್ತಿನೇ ಹೋಗಿದ್ರು ಅಂತ ಅನಿಸುತ್ತೆ. ಆವಾಗ ಅದೇ ಫಸ್ಟ್ ಟೈಮು ನಾವಿಬ್ಬರು ಒಬ್ರನ್ನೊಬ್ರು ನೋಡ್ದೇ ಇದ್ದಿದ್ದು. ಆವಾಗ ಸಿಕ್ಕಾಪಟ್ಟೆ ಬೇಜಾರದು. ಲಾಸ್ಟ್ ಇಯರ್ ಅಂತ ಹೋದ ವರ್ಷ ಟೋಟಲ್ 10 ದಿನ ಟ್ರಿಪ್ ಹಾಕ್ಬಿಟ್ಟಿದ್ರು. ಸದ್ಯ ಬರೀ 5 ದಿನ ಟ್ರಿಪ್ ಹಾಕಿರೋದು. ವರ್ಷಕ್ಕೊಂದ್ಸತಿ ಒಂಥರ ವನವಾಸ, ಏನು ಮಾಡೋಕ್ಕಾಗಲ್ಲ. ನನಗೆ ಅವ್ರು ನೋಡಿದೆ ನಂಗೆ ಇರೋಕ್ಕೆ ಆಗಲ್ಲ, ಏನೋ ಒಂಥರ ಕಳ್ಕೊಂಬಿಟ್ಟೆ. ನಿಜ ಆ ಟೈಮ್ ನನಗೆ ಊಟ ತಿಂಡಿ ಏನೂ ಸೇರಲ್ಲ, ಫುಲ್ ಮಂಕಾಗ್ಬಿಡ್ತೀನಿ, ಆ್ಯಕ್ಟಿವೇ ಇರಲ್ಲ ನಾನು ಅವರಿಲ್ಲ ಅಂತಂದರೆ. ಏನೂ ಮಾಡೋಕ್ಕಾಗಲ್ಲ. ದೇವ್ರ ದರ್ಶನ ಮಾಡ್ಕೊಬೇಕಾದ್ರೆ ಒಳ್ಳೇದಾಗಲಿ. 5 ದಿನ ಆಗುತ್ತೆ ಹೋಗಿ ಬರೋದು. ಹಾಗಾಗಿ ಸ್ವಲ್ಪ ಬೇಜಾರು ಅಷ್ಟೇ, ಹೊಟ್ಟೋಯ್ತಾರಲ್ಲ ಅಂತಂತ. ಒಂದು ಕಡೆ ಖುಷಿ ಹೋಗಿ ಬರಲಿ ಅಂತ. ಪಕ್ಕಲ ನೋಡುವ ಏನೈತೆ ಅಂತ. ಮತ್ತು ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು ಹೊರಡಬೇಕು. ನಾನು ಅಂಗಡಿ ಕ್ಲೋಸ್ ಮಾಡ್ಬಿಟ್ಟು ಹೊರಡ್ತೀನಿ. ಮತ್ತು ತೆಗಿಯಲ್ಲ ಇವತ್ತು ಸಂಜೆ ತನಕ. ತೆಗೆದ್ರೆ ನಮ್ಮ ಅಮ್ಮ ತೆಗಿತಾರೆ, ಇಲ್ಲಾಂತಂದರೆ ದೇವಸ್ಥಾನದಲ್ಲಿ ಅಲ್ಲೇ ರಶ್ ಇದ್ದರೆ ಸರಿ ಹೋಗ್ಬಿಡುತ್ತೆ ಮಧ್ಯಾಹ್ನ ತನಕ. ಮತ್ತು ಅಲ್ಲಿಂದ ಬಂದು ಅವ್ರ ಬಸ್ ಎಲ್ಲ ಹೊರಡೋದು, ಸ್ವಲ್ಪ ಡ್ಯಾನ್ಸ್ ಪ್ರೋಗ್ರಾಮ್ ಅದು ಇದು ಆಳು ಮೂಳು ಎಲ್ಲ ಇರುತ್ತೆ. ಇಲ್ಲಿ ಚೆನ್ನಾಗಿರುತ್ತೆ ನೋಡೋಕ್ಕೆ. ಮಾಲೆ ಎಲ್ಲ ಹಾಕಿದ್ಮೇಲೆ ಇಡ್ಮುಡಿ ಕಟ್ಟಾದ್ಮೇಲೆ ಎಲ್ಲ ಮುಗಿದ್ಮೇಲೆ ಲಾಸ್ಟಲ್ಲಿ ಡ್ಯಾನ್ಸ್ ಗೀನ್ಸ್ ಎಲ್ಲ ಮಾಡ್ತಾರೆ. ಬಸ್ ಬರುತ್ತಲ್ಲ ಡಿ ಜೆ ಹಾಕಿ, ಸಖತ್ತಾಗಿರುತ್ತೆ ನೋಡೋಕ್ಕೆ. ನನ್ನ ಮಗಳಿಗೋಸ್ಕರ ವೆಯ್ಟಿಂಗ್ ಅಷ್ಟೇ ಎದ್ಲಿ ಅಂತ. ಮತ್ತು ಆಮೇಲೆ ನಾನು ಬೇಜಾರಾಗಿರೋದನ್ನ ಅವ್ರಿಗೆ ತೋರಿಸ್ಕೊಳಕ್ಕಾಗಲ್ಲ, ಯಾಕಂತ ಅವ್ರು ಇನ್ನೂ ಬೇಜಾರಾಗ್ಬಿಡ್ತಾರೆ. ಸೊ ಖುಷಿಯಿಂದ ನಗ್ನಗ್ತಾ ಹಂಗೆ ಅಂತ ನಗ್ನಗ್ತಾ ಪ್ಯಾಚಪ್ ಮಾಡಿ ಕಳಿಸ್ಬೇಕು. ನಾನು ಡಲ್ ಆಗಿಬಿಟ್ಟೆ ಅಂತಂದರೆ ಅವರು ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಬಿಡ್ತಾರೆ. ಏನಾರು ನೀವು ಹೋಗ್ತಿರೋದು ಬೇಜಾರು ಹಂಗೆ ಹಿಂಗೆ ಅಂತಂದರೆ ಅವ್ರಿಗೆ ಇಷ್ಟ ಆಗಲ್ಲ. ಹಾಗಾಗಿ ಖುಷಿಯಿಂದ ಕಳಿಸ್ಬೇಕು. ಬಟ್ ಆದರೆ ನೋಡೋಂಗಿಲ್ವಲ್ಲ ಅಂತ ಬೇಜಾರು ಅಷ್ಟೇ. ಅದೇನು ತೊಂದರೆ ಇಲ್ಲ, ಇವಾಗೇನು ವೀಡಿಯೋ ಕಾಲ್ ಐತೆ, ಆರಾಮಾಗಿ ನೋಡ್ಬೋದು ಮಾತಾಡಿ. ಬಟ್ ಆದರೂ ಡೈರೆಕ್ಟಾಗಿ ಒಂದು ದಿನ ನೋಡದೆ ಇದ್ದಿದ್ದಿಲ್ವಲ್ಲ, ಹಾಗಾಗಿ ಏನು ತೊಂದರೆ ಇಲ್ಲ. ಒಟ್ಟಿನಲ್ಲಿ 5 ದಿನ ತಾನೇ ವೀಡಿಯೋ ಕಾಲ್ ಮಾಡ್ಕೊಂಡು ನೋಡ್ಕೊಂಡ್ರೆ ಆಯಿತು, ಏನು ಪ್ರಾಬ್ಲಮ್ ಇಲ್ಲ.
ಪಪ್ಪ ಒಟ್ಟಿಗೆ ದೇವಸ್ಥಾನ ಬರ್ತಲ್ಲ ಅಮ್ಮ ಗುಡಿಗೆ ಹೋಗೋದು ಮಧ್ಯಾಹ್ನ ಕೂತ್ಕೊಂಡ್ರೆ ಶುಭಿ ಸೆಕೆಂಡ್ ಐಸ್ ಕ್ರೀಮ್ ಈಗಲೇ ನಾಲ್ಕಾಯ್ತು. ದೇವಸ್ಥಾನದಿಂದ ಬಂದಿದ್ದು ಆಯಿತು. ಸಿಂಪಲ್ ಸೀರೆ ಹಾಕೊಂಡು ಹೋಗಿದ್ದೆ. ಮನೇಲೇನೆ ಇಡ್ಲಿ ತಿಂಡಿ ತಿನ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಮೂಡೆಲ್ಲ ಕಟ್ಟಿ ಮುಗಿಸೋಯ್ತು. ಮತ್ತು 2 ಗಂಟೆ ತನಕ ಅಲ್ಲೇ ವೆಯ್ಟ್ ಮಾಡಬೇಕಾಯ್ತು. ಬಸ್ ಬರೋದು 2 ಗಂಟೆ 3 ಗಂಟೆ ಆಗುತ್ತೆ. ಅಲ್ಲಿ ಬಿಸಿಲು ಕೂತ್ಕೊಳ್ಳೋಕ್ಕಲ್ಲ ಅಂದ್ಬಿಟ್ಟು ಮನೆಗೆ ಕಳಿಸಿ ಆಮೇಲೆ ಬಸ್ ಬಂದಾಗ ಫೋನ್ ಮಾಡಿ ಬರ್ತೀವಿ ಅಂದ್ಬಿಟ್ಟು ಇವಾಗ ಜಸ್ಟ್ ಮನೆಗೆ ಬಂದೆ. ಈ ಕಡೆಗೆ ನಿಂತ್ಗೆ ಮಾಡೋ ವಿಡಿಯೋ ಮಾಡ್ತೀನಿ ಅಮ್ಮ ಮಾಡಿ ಹಿಂದಕ್ಕೆ ನಿಂತ್ಕೊಂಡು. ಟೋಟಲು 6 ಬಸ್ ಮಾಡಿದ್ರು. ಒಂದು 300+ ಹಾಕಿಸ್ಕೊಂಡಿರೋದು ಜನಗಳು. 300 ಜನ ಹಾಕಿಸ್ಕೊಂಡಿದ್ರಂತೆ. ಒಂದೊಂದು ಬಸ್ ಬಂದಾಗಲೂ ಆ ಬಸ್ನವರು ಚೆನ್ನಾಗಿ ಏನು ಪಟಾಕಿ ಹೊಡೆದು ಡ್ಯಾನ್ಸ್ ಎಲ್ಲ ಮಾಡಿ ಬಸ್ನ ವೆಲ್ಕಮ್ ಮಾಡ್ತಿರ್ತಾರೆ. 6 ಬಸ್ಗೂ ಆ ಮೆಂಬರ್ಸು ವೆಲ್ಕಮ್ ಮಾಡ್ತಿರ್ತಾರೆ. ನಾನು ಚೆನ್ನಾಗಿ ಅಲ್ಲಿ ಸಿಕ್ತವರೆಲ್ಲ ಇಸಿಮ್ ತೊಗೊಳೋದ್ನಲ್ಲ ಪ್ರತಿ ಇಸ್ಕೊಳ್ಳೋದು ಅವ್ರು ಇಸಿ ನನಗೆ ಕೊಡ್ತಾರೆ. ಚೆನ್ನಾಗಿ ತಿಂದ್ಬಿಟ್ಟು ಈಗ ಗಂಟ್ಲು ಮುಚ್ಕೊಂಡು ಕೋಲ್ಡ್ ಆಗ್ಬಿಟ್ಟೈತೆ. ನೆಗಡಿ ತಲೆ ಬದ್ದೆ ನೈಟೆಲ್ಲ ವಾಯ್ಸ್ ಓವರ್ ಕೊಡೋಕ್ಕೆ ಫುಲ್ಲು ಗಂಟ್ಲೆಲ್ಲ ಮುಚ್ಕೊಬಿಟ್ಟೈತೆ. ಈಗ ಅಲ್ಲಿ ಸಾಂಗ್ ಹಾಕೋರೆ ಬ್ಯಾಕ್ಗ್ರೌಂಡು ಕಾಪ್ರೇಟ್ ಬರುತ್ತೆ ಅಂತ ವಾಯ್ಸ್ ಓವರ್ ಕೊಡ್ತಿರೋದು. ನೆಕ್ಸ್ಟ್ ಮ್ಯೂಸಿಕ್ ಆ್ಯಡ್ ಮಾಡಿರ್ತೀನಿ. ಒರಿಜಿನಲ್ ಸಾಂಗ್ ಹಾಕಿದ್ರೆ ಕಾಪ್ರೇಟ್ ಬರುತ್ತೆ. ಪಟಾಕಿ ಬಾಕ್ಸ್ ಎಲ್ಲ ಕೈಲೆಲ್ಲ ಇಟ್ಕೊಂಡು ಸಖತ್ತ ಡ್ಯಾನ್ಸ್ ಮಾಡ್ತಾರೆ. ನನ್ನ ಮಗಳಿಗಂತೂ ಫುಲ್ ಖುಷಿ. ಏನು ತತ್ಕೊಂಡಿದ್ದೀನಿ ಅವಳ ಹಂಗೆ ಡ್ಯಾನ್ಸ್ ಮಾಡ್ತಾಳೆ. ಅವ್ರ ಪಪ್ಪ ಹಿಂದ್ಗಡೆ ಬಸ್ಸಲ್ಲಿ ಬರ್ತಿದ್ರು. ಅಮ್ಮ ಪಾಪ ಇಲ್ಲಿ ನನ್ನ ಕರ್ಕೊಂಡು ಡ್ಯಾನ್ಸ್ ಮಾಡಬೇಕು ಅವರು. ಅವು ಹೋದ ವರ್ಷ ಚಿಕ್ಕ ಪಾಪ ಆಗಿದ್ದಾಗ ತತ್ಕೊಂಡು ವೀಡಿಯೋ ಮಾಡಿರೋದು ನನ್ನ ಫೋನಲ್ಲಿ ಐತೆ. ಅದು ನೋಡ್ಬಿಟ್ಟವಳೆ. ಅಮ್ಮ ಈ ಥರನೇ ನನಗೆ ಡ್ಯಾನ್ಸ್ ಮಾಡಿಸ್ಬೇಕು ಪಪ್ಪ ಈ ಸತಿ ಅಂದ್ಬಿಟ್ಟು ಅವ್ರ ಪಪ್ಪ ಒಂದು ವಾರದಿಂದ ಹೇಳಿದ್ಲು, ಪಾಪ ನನ್ನ ಈ ಸತಿ ಕರ್ಕೊಂಡು ಡ್ಯಾನ್ಸ್ ಮಾಡಬೇಕು ಅಂತಂತ. ಅದನ್ನು ನೆರವೇರ್ಸೋಗಂಟು ಬಿಡಲಿಲ್ಲ. ಲಾಸ್ಟಲ್ಲಿ ತತ್ಕೊಂಡು ಡ್ಯಾನ್ಸ್ ಮಾಡವ್ರೆ ಅವಳನ್ನು. ಅದು ವೀಡಿಯೋ ಆ್ಯಡ್ ಮಾಡ್ತೀನಿ ನೋಡಿ ಕ್ಲಿಪ್ಪು. ಇದು ನೆಕ್ಸ್ಟ್ ಬಸ್ಸು ಇದೇ ಬಸ್ಸು ಅವ್ರದ್ದು. ಈ ಬಸ್ಸನ್ನೇ ಸೇಮ್ ಇದರಲ್ಲಿ ಬಂದರು. ಆಮೇಲೆ ಅವ್ರಿಗೆ ಕೊಟ್ಬಿಟ್ಟೆ. ನನಗಂತೂ ಅವಳು ತತ್ಕೊಂಡು ಕೈಯೆಲ್ಲ ನೋವು ಬಿದ್ದೋಗಿದ್ದು. ಕೆಳಕ್ಕೆ ಇಳಿತಿರ್ಲಿಲ್ಲ.
ಅಡ್ಜಸ್ಟ್ ಮಾಡ್ಕೊಳ್ಳಿ. ವಾಯ್ಸು ಸ್ವಲ್ಪ ಕಿರಿ ಕಿರಿ ಕಚ್ ಕಚ್ ಕಿಚ್ ಕಿಚ್ ಆಗ್ಬಿಟ್ಟೈತೆ. ಸಖತ್ತಾಗಿ ಮಾತ್ರ ಎಂಜಾಯ್ ಮಾಡಿದ್ವಿ. ಪಟಾಕಿ ಸೌಂಡ್ ಹೆವಿ ಕಿವಿನೇ ಕೊಡೋಕ್ಕಾಯ್ತಿರಲಿಲ್ಲ, ಸಿಕ್ಕಾಪಟ್ಟೆ ಪಟಾಕಿ ಹೊಡಿತಿದ್ರು. ಮತ್ತು ಸಾಂಗ್ಸು ಆ ವೈಬು ಸಖತ್ತು ಜಾಲಿ ಜಾಲಿ. ನೆನ್ನೆ ಫುಲ್ಲೆಲ್ಲ ಅದು ನೆನ್ನೆ ಆ್ಯಕ್ಚುಲಿ ನೆನ್ನೆ ವೀಡಿಯೋ ಅಪ್ಲೋಡ್ ಮಾಡಬೇಕಾಗಿತ್ತು, ಎಡಿಟ್ ಆಗಿರಲಿಲ್ಲ ಅಂತ ಇವತ್ತು ಎಡಿಟ್ ಮಾಡೋಣ ಅಷ್ಟರಲ್ಲಿ ವಾಯ್ಸ್ ಕೈ ಕೊಡ್ತು. ತೊಂದರೆ ಇಲ್ಲ, ಸುಮಾರಾಗಿ ಮಾತಾಡಿದ್ದೀನಿ. ಟೋಟಲ್ 6 ಬಸ್, ಅದು 1 ಇಲ್ಲಿ 2 ಆ ಕಡೆ 3 ಐತೆ, 5 ನನ್ನ ಹಿಂದ್ಗಡೆ ಈ ಕಡೆ ಒಂದು ನಿಂತಿತ್ತು. ಟೋಟಲ್ 6 ಬಸ್ಸು. ಇಲ್ಲ ಹಾಯ್ ಮಾಡು. ಹೆಚ್ಚು ಕಡಿಮೆ ಅವ್ರ ಪಾಪ ಬರೋ ತನಕ 1 ಅವರ್ ಮೇಲೆ ತತ್ಕೊಂಡಿದ್ದೀನಿ. ಕೆಳಗಡೆಗೂ ಇಳಿತಾ ಇಲ್ಲ ಅವಳು, ಪಟಾಕಿ ಸೌಂಡ್ಗೆ ಭಯ ಪಟ್ಕೊಂಡು. ಸದ್ಯ ಅವ್ರ ಪಾಪ ಬಂದಿದ್ದೆ, ಅವಳೇ ಇಟ್ಕೊಂಡು ಪಾಪ ಪಾಪ ಅಂತ ರೋಗಿ ಬಯಸಿದ್ದು ಹಾಲುವನ್ನ. ಡಾಕ್ಟ್ರು ಹೇಳಿದ್ದು ಹಾಲುವನ್ನ ಅಂದಂಗೆ ಆಯಿತು. ಅವ್ರನ್ನ ಬಿಟ್ಟು ಕೆಳಗೆ ಇಳ್ದಿಲ್ಲ ಅವಳು. ಒಳ್ಳೇದಾಯ್ತು ತತ್ಕೊಳ್ಳಿ ಅಂದ್ಬಿಟ್ಟು ನಾನು ನಾನು ಆರಾಮಾಗಿ ವೀಡಿಯೋ ಮಾಡ್ಕೊಂಡು ನಿಂತಿದ್ದೆ. ನೆಕ್ಸ್ಟ್ ಇದಾದಮೇಲೆ ಹಿಡ್ಮುಡಿ ಕಟ್ಟಿದ್ರೆ ಅದನ್ನ ತಗೊಂಬರಕ್ಕೆ ಹೋದ್ರು. ಪಾಪ ಏನಂದು ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ. ಪಾಪ ಇಲ್ಲಿ ಹಾಯ್ ಮಾಡು, ಹಾಯ್ ಮಾಡೆ. ಇಡ್ಮುಡಿ ಕಟ್ಟಿರ್ತಾರಲ್ಲ ಅದನ್ನು ಆ ಬ್ಯಾಚ್ ಅವರು 11 ಬಸ್ಸು ಟೀಮ್ ಇರ್ತಾರಲ್ಲ ಟೋಟಲ್ಲು ಅವರೆಲ್ಲರೂ ಅದನ್ನು ತಗೊಂಡು ದೇವಸ್ಥಾನ ಒಂದು ಸುತ್ತಬಿಟ್ಟು ಇಡ್ಗಾಯಿ ಹೊಡೆದ್ಬಿಟ್ಟು ದೇವಸ್ಥಾನದಿಂದ ಊರೊಳಗಡೆಗೆ ಮೇ ಬಿ ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ. ಎಲ್ರೂ ಒಟ್ಟಿಗೆ ಅಷ್ಟು ಜನನೂ ಟೋಟಲ್ 300 ಮೆಂಬರ್ಸ್ ಇದ್ದರು. ಒಟ್ಟಿಗೆ ಊರೊಳಗಡೆ ನಡ್ಕೊಂಡು ಬಂದರು. ಕೆಳಗಡೆ ಅಲ್ಲಿ ಗಣೇಶನ ದೇವಸ್ಥಾನ ಐತೆ, ಅಲ್ಲಿ ಬಸ್ಸೆಲ್ಲ ಸ್ಟಾಪ್ ಮಾಡಿಬಿಟ್ಟು ಅಲ್ಲಿ ತನಕ ನಡ್ಕೊಂಡು ಬಂದ್ವಿ. ನಾನು ನಡ್ಕೊಂಡೇ ಬಂದೆ. ಅಪ್ಪ ಕಲ್ಲಲ್ಲಿ ಹೆಂಗೆ ಚುತ್ತಿತ್ತು ಗೊತ್ತಾ, ಅವರೇ ಗ್ರೇಟ್. ಒಟ್ಟಿನಲ್ಲಿ ಹೆಂಗೆ ನಡೀತಾರೋ ಗೊತ್ತಿಲ್ಲ ಬಿಸಿಲಲ್ಲಿ. ನನಗೆ ಬರೀ ಕಾಲು ನೆಲದ ಮೇಲೆ ಇಡೋಕ್ಕಾಯ್ತಿರಲಿಲ್ಲ. ಪಾಪ ಅವರು ಹೆಂಗೆ ನಡೀತಾರೋ ದೇವರೇ ಗ್ರೇಟ್ ಕಣಪ್ಪ. ನನಗಂತೂ ನಡೆಯೋಕ್ಕೆ ಆಗಲಿಲ್ಲ ನಿಜ. ಅಲ್ಲಿ ಬಂದಮೇಲೂ ಪಾಪ ಇವ್ರು ಲಗೇಜೆಲ್ಲ ಇಟ್ಟಿದ್ರು ಒಳಗಡೆ. ಹಂಗೂ ನನ್ನ ಮಗಳ ಪಾಪನ ಬಿಟ್ಟೇ ಇಲ್ಲ. ಪಾಪ 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 ಅನ್ಕೊಂಡು ತತ್ಕೊಂತ ಅಲ್ಲಿ ಎಲ್ಲರೂ ಕರ್ಕೊಂಬಂದು ಮಾತಾಡ್ಸೋರು ಚಿನಿಮನ್ನ. ಎಲ್ಲರ ಹತ್ರಕ್ಕೂ ಹೋಯ್ತಾ ಇದ್ಲು. ಸದ್ಯ ಆ ಬಸ್ ಡ್ರೈವರು ಒಳಗಡೆ ಕರ್ಕೊಂಡು ಕೂರ್ಸ್ಕೊಂಡು ಕೂತಿದ್ದು. ನಮ್ಮೂರು ಇವಾಗ ಇಲ್ಲಿ ತೋರಿಸಿದ್ದೆ ಸರ್ಕಲ್, ಸಾರಿ ಗಣೇಶನ ದೇವಸ್ಥಾನ ಅಲ್ಲೇ ಇವಾಗ ಸ್ಟಾಪ್ ಮಾಡಿದ್ದು ಬಸ್ಸು. ನಮ್ಮೂರೆಲ್ಲ ಫುಲ್ ವೀಡಿಯೋ ಮಾಡಿ ಬಸ್ LED ಅಲ್ಲಿ ಸ್ಕ್ರೀನಲ್ಲಿ ಹಾಕಿದ್ದಾರೆ. ಈ ಕಡೆ ಹಿಂಗೆ ಲೆಫ್ಟ್ ಹೋದರೆ ಅಲ್ಲಿ ನಮ್ಮ ಮನೆ ಸರ್ಕಲ್, ಬಸವೇಶ್ವರ ಸರ್ಕಲ್ಲು. ನಮ್ಮೂರು ಫುಲ್ ಎಲ್ಲ ವೀಡಿಯೋ ಮಾಡಿ ಹಾಕ್ಬಿಟ್ಟಿದ್ದಾರೆ ಬಸ್ಸಲ್ಲಿ. ಇದು ದೇವಸ್ಥಾನ, ನಮ್ಮ ಅಂಗಡಿ ಪಕ್ಕ ಇರೋ ದೇವಸ್ಥಾನ ಇದು, ಲಕ್ಷ್ಮೀದೇವಿ ದೇವಸ್ಥಾನ. ಟೀ ಕೊಟ್ರು ಯಾರೋ ಪ್ರತು ಸ್ವಾಮಿ, ಅವ್ರು ಇಸ್ಕೊಂಡ್ರೆ ನಂಗೊಂದು ಲೋಟ ಇಸ್ಕೊಟ್ರು, ಕುಡಿತಾ ಇದ್ದೀವಿ. ನನ್ನ ಮಗಳು ಇವರು ಬಸ್ ಡ್ರೈವರು ಅಂಕಲು. ಅವ್ರು ಸ್ವಲ್ಪ ಹೊತ್ತು ಬಸ್ ಒಳಗಡೆ ಕೂರಿಸ್ಕೊಂಡು ಅಲ್ಲಿ ಪಟಾಕಿ ಹೊಡೆಯೋದೆಲ್ಲ ತೋರಿಸಿದ್ರು. ನೋಡ್ತಿದ್ಲು ಇವಳು. ಪಾಪ ನಂಗೆ ಕೆಳಗಡೆ ಡ್ಯಾನ್ಸ್ ಮಾಡಿಸ್ಬೇಡಿ, ಬಸ್ ಒಳಗಡೆ ಡ್ಯಾನ್ಸ್ ಮಾಡಿಸ್ಬೇಕು, ಕರ್ಕೊಂಡೋಗಿ ಅಂತ ಇಟ್ಕೊಂಡಿದ್ಲು. ಅದಕ್ಕೆ ಅವ್ಳು ಬಿಡಲ್ಲ, ಹೋಗಿ ಫಸ್ಟ್ ಒಂದು ಸರ್ತಿ ಡ್ಯಾನ್ಸ್ ಮಾಡಿಸ್ಬಿಡಿ ಸರಿ ಅಂತಂದೆ. ಫುಲ್ ಪಟಾಕಿ ಸೌಂಡು. ಇವ್ರು ಬೇರೆ ಸರಿ ಮನೆಗೆ ಹೋಗಿ ಒಂದು 10 ನಿಮಿಷ ಬಸ್ ಹೊರಡುತ್ತೆ, ನಾವು ಹೊರಡ್ತೀವಿ, ನೀವು ಇಲ್ಲಿ ನಿಂತ್ಕೊಳ್ಳೋದು ಬೇಡ, ಪಾಪ ಎದ್ರಕತ್ತಾಳೆ, ಕರ್ಕೊಂಡೋಗಿ ಅಲ್ಲ ಆಟಮ್ ಬಾಂಬೆಲ್ಲ ಹೊಡೆಯೋರೆಲ್ಲ ಫುಲ್ ಕಿವಿ ಕಿತ್ತೋಗೋದು, ಅಷ್ಟು ಸೌಂಡು. ಲಾಸ್ಟಿನ ಬಸ್ ಹೋಗೋದು 10 ನಿಮಿಷ ಅಂತ ನಾವು ಮನೆಗೆ ಹೊರಟ್ಬಿಟ್ಟು ಅಷ್ಟೋ ತನಕ ಅಲ್ಲೇ ಇದ್ದೆ. ಇವ್ರು ಹಿಂಸೆ ತಡಿನಾರ್ದೇ ಮನೆಗೆ ಹೋಗಿ ಅಂತಿದ್ರಲ್ಲ. ಪಾಪ ಕರ್ಕೊಂಡು ಬಂದ್ಬಿಟ್ಟು ಅವಳು ಬೇರೆ ಭಯ ನನಗೆ ಪಟಾಕಿ ಸೌಂಡು ಅಂತ ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಸರಿ ಅಂತ ಸ್ವಲ್ಪ ಹೊತ್ತು ಬಸ್ ಒಳಗಡೆ ಡ್ಯಾನ್ಸ್ ಮಾಡಿಸ್ಬಿಟ್ಟು ಕೊಟ್ಟರು ಅವಳನ್ನು ಅವರು. ಆಮೇಲೆ ಸಮಾಧಾನ, ಅಮ್ಮ ಇವಾಗ ಡ್ಯಾನ್ಸ್ ಮಾಡೈತಲ್ಲ, ಇವಾಗ ಮನೆಗೆ ಹೋಗೋಣ ನಡಿ, ಇವಾಗ ನನಗೇನೂ ಬೇಜಾರಿಲ್ಲ ಅಂತ ಅಂದ್ಬಿಟ್ಟು ಅವರು ಸಾಂಗ್ ಹಾಕ್ಸ್ಬಿಟ್ಟು ಬಸ್ ಡ್ರೈವರ್ ಹತ್ರ ಡ್ಯಾನ್ಸ್ ಮಾಡ್ತಾಯಿದ್ರು. ಅದು ಕಾಪಿರೈಟ್ ಬರುತ್ತೆ ಅಂದ್ಬಿಟ್ಟು
ಮ್ಯೂಸಿಕ್ ರಿಮೂವ್ ಮಾಡಿದ್ದೀನಿ. ಪಾಪ ಇದನ್ನೇ ನಾನು ಅಂದಿದ್ದು, ಹಿಂಗೆ ನೀವು ಡ್ಯಾನ್ಸ್ ಮಾಡಿಸ್ಬೇಕು ನನ್ನ, ಹಿಂಗೆ ನೀವು ಪಾಪುಲಿ ಕರ್ಕೊಂಡಿದ್ರಿ ನನ್ನ ವೀಡಿಯೋದಲ್ಲಿ ನೋಡಿದ್ದೀನಿ ಅಂತ ಅಲ್ಲೂ ಹೇಳ್ತವಳೆ. ಸೂಪರ್ ಪಾಪ ನೀವು ಸೂಪರು ಅಂದ್ಬಿಟ್ಟು. ಇನ್ನು ಅವ್ರಿಗೂ ಪಾಪ ಬೇಜಾರು, ಇನ್ನೊಂದು ವಾರ ಬರೋಂಗಿಲ್ವಲ್ಲ ಮಗಳು ನೋಡಿದೆ. ಅವಳು ಕೇಳ್ದದಕ್ಕೆಲ್ಲ ಆಯಿತು ಆಯಿತು ಮಗಳೇ ಅಂತ ಏನಂದ್ರೂ ಅವಳು ಕೇಳೋಕ್ಕೂ ಇಳಿಸಿಲ್ಲ. ತತ್ಕೊಂಡೇ ಬಿಡಿ ಸ್ವಲ್ಪ ಹೊತ್ತು, ಆಮೇಲೆ ನನ್ನ ಮಗಳು ನೋಡೋಕ್ಕಲ್ಲ ಒಂದು ವಾರ ಅಂದ್ಬಿಟ್ಟು ಅವ್ರಿಗೂ ಬೇಜಾರು. ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಲಾಸ್ಟ್ವರೆಗೂ ಜೊತೆಗಿದ್ದೀವಿ ಬಸ್ಸು. ಬಾಯ್ ಬಾಯ್ ಬಾಯ್, ಹುಷಾರು, ಬಾಯ್ ಪಪ್ಪಾನು. ನಾವು ಅವರು ಬಾಯ್ ಮಾಡೋಕ್ಕೂ ಮುಂಚೆ ಅವ್ರು ನಮಗೆ ಬಾಯ್ ಮಾಡಿದ್ರೆ ವೀಡಿಯೋ ಮಾಡ್ಕೊಳ್ಳೋದನ್ನ ಮರ್ತೆ ಅವ್ರ ಜೊತೆ ಮಾತಾಡೋದ್ರಲ್ಲಿ ಬ್ಯುಸಿ ಆಗಿದ್ನಲ್ಲ. ಪಾಪ ಎಷ್ಟು ಬೇಜಾರಾಗಿದ್ರು ಗೊತ್ತಾ. ಬಾಯ್ ಮಗಳೇ, ಬಾಯ್ ಕಪ್ಪ, ಹುಷಾರು ಅಂತ ನನಗೆ ಎಷ್ಟು ಸತಿ ಹೇಳಿದ್ರೆ. ಪಾಪ ಅಯ್ಯೋ ಆಯಿತು ಹೋಗಿ, ನಮ್ಮ ಬಗ್ಗೆ ಯೋಚನೆ ಬಿಟ್ಬಿಡಿ, ನೀವು ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಂಡು ನೆಮ್ಮದಿಯಿಂದ ಬನ್ನಿ, ನನ್ನ ಬಗ್ಗೆ ಯೋಚನೆ ಮಾಡಬೇಡಿ ಅಂತಂದು. ಸರಿ ಹುಷಾರು ಆಯಿತಾ, ಕೂಸು ಚುಪ್ಪನ ಹೊಡಿಬೇಡ, ಏನೇ ಕೇಳಿದ್ರು ಕೊಡು, ಬೇಗ ಬರ್ತೀನಿ ಆಯಿತಾ, ಹುಷಾರು ಅಂತ ಅದೆಷ್ಟು ಸಲ ಹೇಳಿದ್ರು. ಅದನ್ನು ವೀಡಿಯೋ ಮಾಡ್ಕೊಳ್ಳೋದು ಮತ್ತೆ ಪಟಾಕಿಗಳಂತೂ ಅದ್ದೂರಿಯಾಗಿ ಹೊಡಿತಾಯಿದ್ರು. ನನ್ನ ಮಗಳು ಇರಮ್ಮ ಪಟಾಕಿ ಹೊಡೆದು ಹೊಡ್ಕೊಟ್ಟೋಗುವ ಅಂತಂದ್ಲು. ಅವರು ನಾವು ಬಾಯಿ ಹೇಳಿದ್ಮೇಲೆ ಮನೆಗೆ ಹೊರಟೋದ್ವಿ ಅಂತ ಅವ್ರು ತಿಳ್ಕೊಬಿಟ್ಟಿದ್ರು. ಬಟ್ ನಾವು ಇವಳು ಪಟಾಕಿ ಹೊಡೆದು ನೋಡ್ಕೊಂಡು ಹೋಗೋಣ ಅಂತಂದೆಲ್ಲ ಮತ್ತೆ ನಿಂತ್ಕೊಬಿಟ್ಟಿದ್ವಿ ಅಲ್ಲೇ ಪಟಾಕಿ ನೋಡ್ತಾ. ಲಾಸ್ಟಲ್ಲಿ ನೋಡ್ಬಿಟ್ಟು ಶಾಕು, ಆವಾಗಲೇ ಹೋಗಿ ಅಂತ ಹೇಳಿದ್ದೀನಿ, ಇನ್ನೂ ಇಲ್ಲೇ ಇದ್ದೀರಾ ಅಂತ ಮತ್ತೆ ಪಕ್ಕಕ್ಕೆ ಬಂದು. ನಮಗೇನೆ ನಿಂತ್ಕೊಳ್ಳೋಕ್ಕಾಯ್ತಾ ಇಲ್ಲ ಸೌಂಡ್ಗೆ. ಅವಳು ಎದ್ರಿಕತ್ತಲ್ಲ. ಫಸ್ಟ್ ಮನೆಗೆ ಕರ್ಕೊಂಡೋಗಿ, ನಾವು ಇನ್ನು 5 ನಿಮಿಷ ಹೊರಡ್ತೀವಿ, ಇನ್ನು ತಲೆ ಕೆಡ್ಸ್ಕೊಬೇಡಿ, ಫಸ್ಟ್ ಮನೆಗೆ ಹೋಗಿ ಅಂತ ಮತ್ತೆ ಇನ್ನೊಂದ್ಸತಿ ಹೇಳಿದ್ರು. ತಿರ್ಗಾ ಬೈಸ್ಕೊಂಡು ಆಯ್ತಾಯ್ತು ಓಕೆ ಹೋಗ್ತೀವಿ, ಫೈನಲ್ ಬಾಯ್ ಆಯಿತಾ ಅಂತೇಳಿ ಮತ್ತೆ ಇನ್ನೊಂದ್ಸಲ ಬಾಯ್ ಮಾಡಿಬಿಟ್ಟು ಇವಳಿಂದ ಆಡಿ ನಾನು ಬೈಸ್ಕೊಳಂಗಾಯ್ತು. ಆಮೇಲೆ ಮನೆ ಕಡೆ ಬಂದ್ವಿ. ಓಕೆ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ, ಬಾಯ್.